Namaskaram students. So in this video we will be solving exercise 5.4. Okay. So in the previous video we have completed 5.4 up to question number 6. Okay. Seventh one, try yourself. So we will be continuing with question number 8. Okay. So 8ನೇ question ಇಂದ ಸ್ಟಾರ್ಟ್ ಮಾಡೋಣ. So 8ನೇ question ಐತೆ ನೋಡ್ರಿ, sin square x plus cos square y equal to 1 ಅಂತ ಐತಿ. So you should differentiate this and find dy by dx. So ಹೆಂಗ್ ಮಾಡ್ತೀರಿ ನೋಡ್ರಿ. ಸೊ sin square x ಮತ್ತು cos square x ನಡುವೆ cos square y ನಡುವೆ ಏನೈತಿ ಪ್ಲಸ್ ಐತಿ. ಸೊ ಪ್ಲಸ್ ಇದ್ರೆ ಏನು ಮಾಡ್ತೀರಿ, ಸಪ್ರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ತೀರಾ. ಸೊ ಸಪ್ರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ sin square x. ಸೊ ಡಿಫರೆನ್ಸಿಯೇಷನ್ ಆಫ್ sin square x ಯೂಸಿಂಗ್ ಚೈನ್ ರೂಲ್ ಮಾಡಿದ್ರೆ sin square x ಅಂದ್ರೆ something raised to 2. ಸೊ something raised to 2 ಅಂದ್ರೆ ಏನು ಬರುತ್ತೆ, 2 times something ಅಂದ್ರೆ 2 sin x ಬಂತು. ಡಿಫರೆನ್ಸಿಯೇಷನ್ ಆಫ್ sin x is cos x ಅಂದ್ರೆ ಏನು ಬಂತು, 2 sin x into cos x ಬಂತು. ಸೊ ಡಿಫರೆನ್ಸಿಯೇಷನ್ ಆಫ್ sin square x. ಸೊ sin square x ಅಂದ್ರೆ ಏನು ಬರುತ್ತೆ, something raised to 2 ಬರುತ್ತೆ. ಚೈನ್ ರೂಲ್ ಗೊತ್ತು ಅನ್ಕೊಂಡಿದ್ದೀನಿ. ಸೊ ಚೈನ್ ರೂಲ್ ಗೊತ್ತು. sin square x ಅಂದ್ರೆ sin x whole square. ಸೊ sin x whole square ಅದರೊಳಗಡೆ ಔಟ್ಸೈಡ್ ಫಂಕ್ಷನ್ something raised to 2, ಇನ್ಸೈಡ್ ಫಂಕ್ಷನ್ sin something ಅದರೊಳಗಡೆ ಇನ್ಸೈಡ್ ಫಂಕ್ಷನ್ something. ಸೊ ಇದನ್ನ ಮೂರು ಫಂಕ್ಷನ್ ಬರ್ತವೆ. ಮೂರು ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, something raised to 2 ಅಂದ್ರೆ 2 times something ಬರುತ್ತೆ. ಓಕೆ, 2 times sin x. sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, cos x. ಕರೆಕ್ಟ್ ಆಯ್ತು. ಓಕೆ, so this will be your answer. 2 sin x into ಏನು ಬಂತು, cos x ಬಂತು. ಪ್ಲಸ್ cos square y ಡಿಫರೆನ್ಶಿಯೇಟ್ ಮಾಡಿದ್ರು. ಸೊ cos square y ಡಿಫರೆನ್ಶಿಯೇಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್ cos square y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಚೈನ್ ರೂಲ್ ಯೂಸ್ ಮಾಡಿ ಡಿಫರೆನ್ಶಿಯೇಟ್ ಮಾಡಿದ್ರೆ something raised to 2 ಅಂದ್ರೆ 2 times something. ಸೊ cos y ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin y. ಸೊ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ dy by dx. ತಿಳಿತಾ ಇದು. ಸೊ ಹಂಗಾರೆ cos square y ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬಂತು ನೋಡ್ರಿ, cos square y ಡಿಫರೆನ್ಶಿಯೇಟ್ ಮಾಡಿದ್ರೆ 2 cos y into ಮೈನಸ್ sin y into dy by dx equal to 1 ಅಂತ ಐತಿ. ಸೊ 1 ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ 1 is 0. ಸೊ ಡಿಫರೆನ್ಸಿಯೇಷನ್ ಆಫ್ 1 ಏನು ಬಂತ್ರಿ, 0 ಬಂತು. ಕರೆಕ್ಟಾ. ಸೊ ಡಿಫರೆನ್ಸಿಯೇಷನ್ ಆಫ್ 1 is 0. ಸೊ ಎಲ್ಲಾನು ಸೇರಿ ಏನು ಮಾಡ್ಬಿಡ್ರಿ, ಸೊ ಎಲ್ಲಾನು ಸೇರಿ ಸಿಂಪ್ಲಿಫೈ ಮಾಡಿ ಬರ್ದ್ಬಿಡ್ರಿ. ಸೊ ಬರ್ದ್ರಿ ಏನಾಗತ್ತೆ ನೋಡ್ರಿ. ಸೊ ನಿಮಗೆ ಬೇಕಾಗಿರೋದು ಯಾವುದು, dy by dx ಟರ್ಮ್. ಹೌದಾ. ಸೊ dy by dx ಟರ್ಮ್ ನಾವು ಒಂದು ಕಡೆ ಬರ್ಕೊಂಡ್ಬಿಡ್ರಿ. dy by dx ಟರ್ಮ್ಸ್ ಯಾವ್ದು ನೋಡ್ರಿ, dy by dx ಇಂಟು ಏನೈತಿ 2 cos y ಇಂಟು ಮೈನಸ್ sin y. ಓಕೆ, ಈಸ್ ಈಕ್ವಲ್ ಟು ಉಳ್ಕಿದನ್ನ ಆ ಕಡೆ ತೊಗೊಂಡ್ರೆ ಬರುತ್ತೆ ಮೈನಸ್ 2 sin x ಇಂಟು cos x ಬಂತು. ಸೊ ನಿಮಗೆ ಬೇಕಾಗಿರೋದು ಯಾವುದು, dy by dx ಟರ್ಮ್. ಸೊ dy by dx ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಡ್ರಿ, ಉಳ್ಕಿದೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ಮೈನಸ್ 2 sin x ಇಂಟು cos x ಹೋಲ್ ಡಿವೈಡೆಡ್ ಬೈ ಮೈನಸ್ 2 cos y ಇಂಟು sin y ಬಂತು. ಮೈನಸ್ 2 cos y ಇಂಟು sin y ಬಂತು. ಕರೆಕ್ಟಾ. ಸೊ ಇದು ಮಾಡಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ dy by dx ಕೂಡ ಬರುತ್ತೆ ಅಂದ್ರೆ 2 sin x ಇಂಟು cos x ಅಂದ್ರೆ 2 sin x ಇಂಟು cos x ಅಂದ್ರೆ sin 2x ಹೋಲ್ ಡಿವೈಡೆಡ್ ಬೈ 2 cos y ಇಂಟು sin y ಅಂದ್ರೆ ಬರುತ್ತೆ ನೋಡಿ, 2 cos y ಇಂಟು sin y ಅಂದ್ರೆ ಯು ವಿಲ್ ಬಿ ಗೆಟಿಂಗ್ sin 2y. ಸೊ ದ ಫೈನಲ್ ಆನ್ಸರ್ ವಿಲ್ ಬಿ sin 2x ಡಿವೈಡೆಡ್ ಬೈ sin 2y. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, sin 2x ಡಿವೈಡೆಡ್ ಬೈ sin 2y. ತಿಳಿತಾ ಇದು. ದಿಸ್ ಈಸ್ ಕ್ವಶನ್ ನಂಬರ್ 8, ಎಕ್ಸರ್ಸೈಸ್ 5.4. ಓಕೆ, ವಿ ವಿಲ್ ಬಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಯು ನೀಡ್ ಟು ನೋ ದಿಸ್ ಟಾಪಿಕ್ ಕಾಲ್ಡ್ ಆಸ್ ITF. ಸೊ ITF ಅಂದ್ರೆ ಏನು ಹೇಳ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ITF ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ನಿಮ್ಗೆ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀವು ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ನೀವು ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಯು ನೀಡ್ ಟು ನೋ ದಿಸ್ ಫಾರ್ಮುಲೇಸ್. ಯಾವ್ದಂದ್ರೆ ಒಂದೇದು ಡಿಫರೆನ್ಸಿಯೇಷನ್ ಆಫ್ sin ಇನ್ವರ್ಸ್ x is 1 upon under root of 1 minus x square. ಡಿಫರೆನ್ಸಿಯೇಷನ್ ಆಫ್ cos ಇನ್ವರ್ಸ್ x is minus 1 upon under root of 1 minus x square. tan inverse x 1 upon 1 plus x square. cot inverse x minus 1 upon 1 plus x square. sec inverse x 1 upon under root of x into under root of x square minus 1. cosec inverse x minus 1 into x into under root of x square minus 1. ಸೊ ನೀವು ಸ್ವಲ್ಪ ಪ್ಲಸ್ ಕೊಟ್ಟು ನೋಡಿದ್ರಿ ಅಂತಂದ್ರೆ, ಸೊ ನನಗೆ ಒಂದು ಲೈನ್ ತೆಗಿತೀನಿ ನೋಡ್ರಿ. ಈ ಲೈನ್ ಲೆಫ್ಟ್ ಹ್ಯಾಂಡ್ ಸೈಡ್, ಈ ಲೈನ್ ರೈಟ್ ಹ್ಯಾಂಡ್ ಸೈಡ್. ಇದು ಲೈನ್ ಲೆಫ್ಟ್ ಹ್ಯಾಂಡ್ ಸೈಡ್, ಆಮೇಲೆ ಇದು ಲೈನ್ ರೈಟ್ ಹ್ಯಾಂಡ್ ಸೈಡ್. ಸೊ ನೀವು ನೋಡಿದ್ರಿ ಅಂತಂದ್ರೆ ಏನು ಡಿಫ್ರೆನ್ಸ್ ಐತೆ ಅಂದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರುವೆಲ್ಲ ಪಾಸಿಟಿವ್ ಅದಾವ, ರೈಟ್ ಹ್ಯಾಂಡ್ ಸೈಡ್ ಎಲ್ಲ ನೆಗೆಟಿವ್ ಅದಾವ. ಉಳ್ಕಿದೆಲ್ಲ ಸೇಮ್ ಐತಿ. ಸೊ sin ಇನ್ವರ್ಸ್ x cos ಇನ್ವರ್ಸ್ x ಫಾರ್ಮುಲೇ ಸೇಮ್ ಐತಿ, ಆದರೆ ಸೈನ್ ಅಷ್ಟೇ ಚೇಂಜ್. ಟ್ಯಾನ್ ಕಾಟ್ ಫಾರ್ಮುಲೇ ಸೇಮ್, ಸೈನ್ ಅಷ್ಟೇ ಚೇಂಜ್. ಸೆಕ್ ಕೊಸೆಕ್ ಫಾರ್ಮುಲೇ ಸೇಮ್, ಸೈನ್ ಅಷ್ಟೇ ಚೇಂಜ್. ತಿಳಿತಾ ಇದು. ಸೊ ಇದನ್ನ ಸ್ವಲ್ಪ ಕಲ್ಕೊಂಡ್ಬಿಟ್ರಿ, ಮುಗೀತು. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 9. ಸೊ ಕ್ವಶನ್ ನಂಬರ್ 9 ಏನೈತೆ ನೋಡ್ರಿ, y is equal to sin inverse of 2x into 1 plus x square. ಸೊ ದಿಸ್ ಈಸ್ ಅ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಇದನ್ನ ಹೆಂಗೆ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಏನು ಮಾಡ್ತೀರಿ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡ್ತೀರಿ. ಹೌದಾ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡ್ತೀರಿ ಗೊತ್ತೇನ್ರಿ. ಸೊ ಇದು ಇನ್ವರ್ಸ್ ಫಂಕ್ಷನ್ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಸೈನ್ ಇನ್ವರ್ಸ್ ಅಂತ ಐತಿ.
ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು ಮಾಡ್ರಿ, ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ, ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಹಾಕಿರಿ ಸರ್. ಟ್ಯಾನ್ ಟೀಟಾನ ಯಾಕೆ ಹಾಕಬೇಕು ಹೇಳ್ತೀನಿ. ಓಕೆ, ಮುಂದೆ ಗೊತ್ತಾಗುತ್ತೆ. ಒಂದು 2-3 ಸ್ಟೆಪ್ ಆದಮೇಲೆ ಆಫ್ಟರ್ 2 or 3 ಸ್ಟೆಪ್ಸ್ ನಿಮ್ಗೆ ಗೊತ್ತಾಗುತ್ತೆ ಟ್ಯಾನ್ ಟೀಟಾನ ಎದಕ್ಕೆ ಹಾಕ್ಬೇಕು ಅನ್ನೋದು. ಸೊ ಅಲ್ಲಿವರೆಗೂ ಇದನ್ನು ಬರ್ಕೋರು ಅಷ್ಟೇ. ಸೊ y ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಅಪಾನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತೈತಿ. ಸೊ ಏನು ಮಾಡ್ತೀರಿ, ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಇಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಹಾಕಿದ್ರೆ ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕಿದ್ರೆ ಏನಾಯ್ತು. ಸೊ ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕಿದ್ರೆ ಏನಾಗುತ್ತೆ, 2 ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸೊ 2 ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಯ್ತು. ಸೊ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಸೊ 2 tan theta upon 1 plus tan square theta ಅಂದ್ರೆ PUC ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ. ಸೊ 2 tan theta upon 1 plus tan square theta ಅಂದ್ರೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದ್ರೆ ಬರುತ್ತೆ ನೋಡ್ರಿ, sin 2 theta ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಏನು ಬಂತು, sin 2 theta. ಸೊ ಸೈನ್ ಇನ್ವರ್ಸ್ ಆಫ್ sin 2 theta ಅಂದ್ರೆ ಏನು ಬರುತ್ತೆ ನೋಡ್ರಿ, ಸೈನ್ ಇನ್ವರ್ಸ್ ಆಫ್ sin 2 theta. ಸೊ ಸೈನ್ ಇನ್ವರ್ಸ್ ಆಫ್ sin 2 theta ಅಂದ್ರೆ ಇಟ್ ವಿಲ್ ಬಿ 2 theta. ಸೈನ್ ಇನ್ವರ್ಸ್ ಆಫ್ sin 2 theta ಅಂದ್ರೆ ಏನು ಬರುತ್ತೆ, 2 theta ಬರುತ್ತೆ. ಸರ್ ಹೆಂಗಂದ್ರೆ ಬಿಕಾಸ್ ಒಂದು ಫಾರ್ಮುಲಾ ಐತಿ ಚಾಪ್ಟರ್ ನಂಬರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಐತಿ, ಅದು ನನಗೇನು ಹೇಳಿಲ್ಲ. ಅದರೊಳಗೆ ಒಂದು ಫಾರ್ಮುಲಾ ಬರುತ್ತೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಬರುತ್ತೆ. ಸಿಮಿಲರ್ಲಿ ಇದ ಟೈಪ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ, ಎಕ್ಸ್. ಸಿಮಿಲರ್ಲಿ ಇದ ಟೈಪ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಏನು ಬರುತ್ತೆ, ಎಕ್ಸ್. ಅಂದ್ರೆ ಇದನ್ನ ಹಿಂಗೆ ಕಲಿಬೇಕು ನೋಡ್ರಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಸಮಥಿಂಗ್ ಬರುತ್ತೆ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಸಮಥಿಂಗ್, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಸಮಥಿಂಗ್. ನೀವೇನು ಕೊಡ್ತೀರ ಅದು ಬರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಕೊಟ್ಟೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಕತ್ತಿ ಅಂತ ಕೊಟ್ಟೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಕತ್ತಿ ಅಂತ ಕೊಟ್ರೆ ಆನ್ಸರ್ ಏನು ಬರುತ್ತೆ, ಕತ್ತಿ ಅಂತ ಬರುತ್ತೆ. ಸೊ ನೀವು ಕತ್ತಿ ಜಾಗದಾಗ ಬೇಕಾದ್ ಕೊಡ್ರಿ, ಆನ್ಸರ್ ಅದ ಬರುತ್ತೆ. ತಿಳಿತಾ ಇದು. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಜಾಗದಾಗ ನೀವು ಬೇಕಾದ್ ಕೊಡ್ರಿ, ಕತ್ತಿ ಕೊಟ್ರೆ ಕತ್ತಿ ಬರುತ್ತೆ, ಹಂದಿ ಕೊಟ್ರೆ ಹಂದಿ ಬರುತ್ತೆ. ತಿಳಿತಾ ಇದು. ಸೊ ದಿಸ್ ಈಸ್ ದ ಫಾರ್ಮುಲೆ. ಓಕೆ, ಸೊ ಈ ಫಾರ್ಮುಲೆ ಯೂಸ್ ಮಾಡಿದ್ರಿ ಈಗ. ಸೊ ಈ ಫಾರ್ಮುಲೆ ನಾವು ಈಗ ಯೂಸ್ ಮಾಡಿದ್ರ, ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಸಮಥಿಂಗ್ ಏನು ಬರುತ್ತೆ ಹೇಳ್ರಿ. ಸೈನ್ ಇನ್ವರ್ಸ್ ಆಫ್ ಸೈನ್ 2 theta ಏನು ಬರುತ್ತೆ, ಈ ಕತ್ತಿ ಜಾಗದಾಗ ಯಾರದಾರ 2 theta. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 2 theta ಅಂದ್ರೆ ಏನು ಬರುತ್ತೆ ಹೇಳ್ರಿ. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 2 theta ಅಂದ್ರೆ ವಿಲ್ ಬಿ ಗೆಟಿಂಗ್ 2 theta. ತಿಳಿತಾ ಇದು. ಓಕೆ, ಸೊ ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಸಬ್ಸ್ಟಿಟ್ಯೂಷನ್. ಸೊ ಸ್ಟಾರ್ಟಿಂಗ್ ಎಕ್ಸ್ ಈಕ್ವಲ್ ಟು ಏನು ಮಾಡಿದ್ವಿ, ಟ್ಯಾನ್ ಟೀಟಾ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಸಬ್ಸ್ಟಿಟ್ಯೂಷನ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಮಾಡಿದ್ವಿ. ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಆದ್ರೆ ಟೀಟಾ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಟೀಟಾ ವಿಲ್ ಬಿ ಈಕ್ವಲ್ ಟು ಏನ್ರಿ, ಟ್ಯಾನ್ ಇನ್ವರ್ಸ್ ಎಕ್ಸ್. ಈ ಟೀಟಾನ ತಗೊಂಬಂದು ಇಲ್ಲಿ ಹಾಕ್ಬಿಟ್ರಿ, ಏನಾಗುತ್ತೆ ನೋಡ್ರಿ. ಸೊ ಏನಾಗುತ್ತದು, ಇಟ್ ವಿಲ್ ಬಿಕಮ್ y is equal to 2 times tan inverse x. It will become y is equal to 2 tan inverse x. ಕರೆಕ್ಟಾ. ಈಗೇನು ಮಾಡ್ರಿ, ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ, ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, dy by dx. ಸೊ 2 tan inverse x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, 2 ಅಂದ್ರೆ ಕಾನ್ಸ್ಟಂಟ್, tan inverse x ಅಂದ್ರೆ ಫಂಕ್ಷನ್. ಸೊ ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಬಂದ್ರೆ ಏನು ಮಾಡ್ತೀರಿ, ಕಾನ್ಸ್ಟಂಟ್ ಹಂಗೆ ಬರೀತೀರಿ, ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ, tan inverse x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 divided by 1 plus x square. ಸೊ ಹಂಗಾಗಿ ಫೈನಲ್ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರ್ ವಿಲ್ ಬಿ, ಫೈನಲ್ ಆನ್ಸರ್ ಅಲ್ಲೇ ಬರೀತೀವಿ ನೋಡ್ರಿ, ಅಳಗಿಸಿ ಜಾಗ ಇರಲ್ಲ ಅದಕ್ಕೆ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರ್ ವಿಲ್ ಬಿ ಇಟ್ ಈಸ್ 2 divided by 1 plus x square. ತಿಳಿತಾ ಇದು. ಓಕೆ, ಈಸಿ ಐತಿ, ಎಲ್ಲರೂ ತಿಳ್ಕೊಂಡಿರಿ ಅಂತ ಅನ್ಕೊಂಡಿನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಐತಿ ನೋಡ್ರಿ, y ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3x minus x cube divided by 1 minus 3x square ಐತಿ. ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ರಿ, ಏನ್ರ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಪುಟ್ ಎಕ್ಸ್ ಈಕ್ವಲ್ ಟು ಏನು ಮಾಡ್ತೀನಿ, ಟ್ಯಾನ್ ಟೀಟಾ ಮಾಡ್ತೀನಿ. ಸೊ ಟ್ಯಾನ್ ಟೀಟಾನ ಯಾಕೆ ಮಾಡ್ತೀನಿ ಅಂದ್ರೆ, ಟ್ಯಾನ್ ಟೀಟಾ ಮಾಡಿದ್ರೆ ಒಂದು ನಮ್ಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆ ಬರುತ್ತೆ. ಒಂದೆರಡು ಸ್ಟೆಪ್ ಅಡ್ವಾನ್ಸ್ ವಿಚಾರ ಮಾಡಬೇಕು. ಮಾಡಿದ್ರೆ ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕಿದ್ರೆ ಫಾರ್ಮುಲೆ ಏನಾಗುತ್ತೆ ನೋಡ್ರಿ, 3 tan theta minus tan cube theta divided by 1 minus 3 tan square theta. ಅಂದ್ರೆ ಯಾವ್ದ್ರ ಫಾರ್ಮುಲೆ ಆಗುತ್ತೆ, tan 3 theta ಆಗುತ್ತೆ. ಹೌದಾ. ಸೊ ಅದಕ್ಕೆ ಇದನ್ನ ಏನು ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, y equal to tan inverse of, ಓಕೆ, ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕ್ರಿ, ಎಕ್ಸ್ ಜಾಗದಾಗ ಟ್ಯಾನ್ ಹಾಕಿದ್ರೆ ಏನಾಗುತ್ತೆ, 3 tan theta minus tan cube theta whole divided by 1 minus 3 tan square theta. ಸೊ ಏನಾಯ್ತು ನೋಡ್ರಿ, y is equal to ಏನಾಯ್ತು, y is equal to tan inverse of 3 tan theta minus tan cube theta ಅಂದ್ರೆ 3 tan theta minus tan cube theta divided by 1 minus 3 tan square theta ಅಂದ್ರೆ ಏನು ಬರುತ್ತೆ, tan inverse of tan 3 theta ಬಂತು. ತಿಳಿತಾ ಇದು. ಸೊ tan inverse of tan 3 theta ಅಂದ್ರೆ ಫಾರ್ಮುಲಾ ಏನು ಬರುತ್ತೆ, y is equal to ಏನು ಬಂತು, 3 theta ಬಂತು. ಸೊ tan inverse of tan ಕತ್ತಿ, ಸೊ tan inverse of tan ಕತ್ತಿ ಜಾಗದಾಗ ಯಾರದಾರ, ಕತ್ತಿ ಜಾಗದಾಗ 3 theta ಐತಿ. ಸೊ ಹಿಂಗಾಗಿ ಆನ್ಸರ್ ಏನು ಬರುತ್ತೆ, 3 theta ಬಂತು. ಹೌದಾ. ಸೊ ಸ್ಟಾರ್ಟಿಂಗ್ ಏನು ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ, ಸ್ಟಾರ್ಟಿಂಗ್ ಸಬ್ಸ್ಟಿಟ್ಯೂಷನ್ ವಾಸ್ x equal to tan theta ಮಾಡಿದ್ರಿ. ಹೌದಾ.
ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಮಾಡಿದ್ವಿ. ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಆದರೆ ಟೀಟಾ ಈಕ್ವಲ್ ಟು ಏನಾಗುತ್ತೆ, ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಈಗ ಹಂಗಾರೆ ಟೀಟಾ ಜಾಗದಾಗ ಏನಾಗ್ತೀರಿ, ಟೀಟಾ ಜಾಗದಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಾಕ್ರಿ. ಹಾಕಿದ್ರೆ ಬರುತ್ತೆ ನೋಡ್ರಿ y ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಹೌದಾ? ಈಗ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy ಬೈ ಡಿ ಎಕ್ಸ್, ರೈಟ್ ಹ್ಯಾಂಡ್ ಸೈಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3 ಅಂದ್ರೆ ಕಾನ್ಸ್ಟಂಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅಂದ್ರೆ ಬಂತು 3 ಇಂಟು 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂತು. ತಿಳಿತಾ ಇದು? ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ತಿಳಿತಾ ಇದು? ಓಕೆ. ಸೊ ಇದೇನ್ರಿ ಇದು ಆಗ ಮಾಡಿದ್ದೇನೆ, ಇದು ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ತಿಳಿದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11 ಸಾಲ್ವ್ ಮಾಡೋಕ್ಕಿಂತ ಮೊದಲು, ಸೊ ಯಾರು ವಿಡಿಯೋಸ್ ನೋಡಾತಿರಲ್ಲ, ಸೊ ಯಾರು ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ. ಆಮೇಲೆ ಬಿಕಾಸ್ ಆಫ್ ಏನ್ರಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ಅವರ್ ಪ್ರೀವಿಯಸ್ ಬ್ಯಾಚಸ್ ಆ್ಯಂಡ್ ಪ್ರೆಸೆಂಟ್ ಸ್ಟೂಡೆಂಟ್ಸ್, ಓಕೆ, ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಅರೌಂಡ್ 325 ಆಗ್ಯಾರ. ಓಕೆ, 325 326 ಆಲ್ಮೋಸ್ಟ್ ಇಷ್ಟು ನಂಬರ್ ಆಗ್ಯಾರ. ಇನ್ನೂ ಒಂದು ವೀಕ್ ಒಳಗಡೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದನ್ನು ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ, ಒಟ್ಟು 400 ರೀಚ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಹೆಂಗೆ ಮಾಡ್ತೀರ ಹಂಗೆ ಗೊತ್ತಿಲ್ಲ, ಒಟ್ಟು 400 ರೀಚ್ ಮಾಡ್ಬೇಕು ನೀವು. ಓಕೆ, ಟ್ರೈ ಮಾಡಿರಿ ಮಾಡಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. y ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಪಾನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಿ. ಸೊ ಏನು ಮಾಡ್ತೀರಿ ಈಗ, ಸಿಂಪಲ್ ಪುಟ್ ಎಕ್ಸ್ ಈಕ್ವಲ್ ಟು ಏನು ಮಾಡಿರಿ, ಟ್ಯಾನ್ ಟೀಟಾ ಹಾಕ್ರಿ. ಈಗ ಭಾಳ ಜನ ಕ್ವಶನ್ ಕೇಳ್ಬೋದು, ಸರ್ ಆಗಳಿಂತ ಬರೀ ಟ್ಯಾನ್ ಟೀಟನ ಹಾಕಾಗತ್ತಿರಲ್ಲ ಯಾಕೆ? ಸೊ ಯಾಕೆ ಟ್ಯಾನ್ ಟೀಟನ ಹಾಕಾಗತ್ತಿಲ್ಲ ಅಂದ್ರೆ, ಯಾಕಂದ್ರೆ ಟ್ಯಾನ್ ಟೀಟಾ ಹಾಕಿದ್ರೆ ಟ್ರಿಗ್ನೋಮೆಟ್ರಿಕ್ ಒಂದು ಫಾರ್ಮುಲೆ ಬರುತ್ತೆ, ಸಿಂಪ್ಲಿಫೈ ಆಗಿಬಿಡುತ್ತೆ ಅದಕ್ಕೆ. ಓಕೆ. ಸೊ y ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ ಟ್ಯಾನ್ ಟೀಟಾ ಹಾಕಿದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಪಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬಂತು. ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಪಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ ನೀವು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆ ಕಲ್ತ್ರಿ, ಏನು ಬರುತ್ತೆ, ಕಾಸ್ 2 ಟೀಟಾ ಬರುತ್ತೆ. ಓಕೆ, ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಬಂತು. ಸೊ ಈಗ y ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ, ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಅಂದ್ರೆ ಏನು ಬಂತು, 2 ಟೀಟಾ ಬಂತು. ಹೌದಾ? ಹಾಂ, 2 ಟೀಟಾ ಬಂತು. ಈಗ ಟೀಟಾ ಜಾಗದಾಗ ಏನು ಹಾಕ್ತೀರಿ, ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂದ್ರೆ, ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತಂದ್ರೆ ಇಲ್ಲಿ ಇದಲ್ಲ, ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂದ್ರೆ ದಿಸ್ ಇಂಪ್ಲೈಸ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಹಂಗಾರೆ ಟೀಟಾ ಜಾಗದಾಗ ಏನು ಹಾಕ್ಬೋದು, ಸೊ ಟೀಟಾ ಜಾಗದಾಗ ಯು ಕ್ಯಾನ್ ರಿಪ್ಲೇಸ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಾಕಿದ್ರೆ ಬರುತ್ತೆ ನೋಡ್ರಿ, y ಈಕ್ವಲ್ ಟು 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು 2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ತಿಳಿತಾ ಇದು? ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. Okay, for question number 11. So next we will be moving on to the question number 12. So question number 12 ಏನೈತೆ ನೋಡ್ರಿ, y is equal to sin inverse of 1 minus x square upon 1 plus x square ಐತಿ. ಸೇಮ್ ಅದೇ ಕೆಲಸ ಮಾಡ್ರಿ. ಮತ್ತೆ ಹೊಳ್ಳಿ put x equal to tan theta ಮಾಡ್ರಿ. ಮಾಡಿದ್ರೆ ಏನಾಗುತ್ತೆ ನೋಡ್ರಿ, y is equal to sin inverse of 1 minus tan square divided by 1 plus tan square theta. ಕರೆಕ್ಟಾ? So next y is equal to sin inverse of 1 minus tan square upon 1 plus tan square ಅಂದ್ರೆ ಏನ್ರಿ, 1 minus tan square upon 1 plus tan square ಅಂದ್ರೆ it is nothing but cos 2 theta ಬರುತ್ತೆ. So 1 minus tan square upon 1 plus tan square ಅಂದ್ರೆ ಮತ್ತು cos 2 theta ಬಂತು. So sin inverse of ಏನು ಬಂತ್ರಿ, cos 2 theta ಬಂತು. ಕರೆಕ್ಟಾ? So sin inverse of cos 2 theta ಬಂತು. ಈಗ ನೀವು ಈ ಫಾರ್ಮುಲಾ ಹಚ್ಚಕ್ಕೆ ಬರಂಗಿಲ್ಲ, ಯಾವುದು, sin inverse of sin something. ಸೊ sin inverse of sin something ನಿಮ್ಗೆ ಈ ಫಾರ್ಮುಲಾಗೆ ಹಚ್ಚಕ್ಕೆ ಬರಂಗಿಲ್ಲ, ಯಾಕಂದ್ರೆ sin inverse of sin something ಅಲ್ಲಿ ಏನೈತಿ, cos ಐತಿ. ಸೊ ಅದಕ್ಕೆ ಏನು ಮಾಡ್ಬೇಕು, ಇದನ್ನ ಅವ್ರು ಇಲ್ಲಿ ಏನಿತ್ತಲ್ಲ, ನಾ ಏನು ಮಾರ್ಕ್ ಮಾಡತ್ತಿಲ್ಲ, ಸೈನ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾನ ಇದನ್ನ ಈ ಫಾರ್ಮ್ಯಾಟಿಗೆ ತೊಗೊಂಬರ್ಬೇಕು. ಯಾವ ಫಾರ್ಮ್ಯಾಟು, ಸೈನ್ ಇನ್ವರ್ಸ್ ಆಫ್ ಸೈನ್ ಸಮಥಿಂಗ್, ಈ ಫಾರ್ಮ್ಯಾಟಿಗೆ ತೊಗೊಂಬರ್ಬೇಕು. ಸೊ ಹೆಂಗೆ ತೊಗೊಂಬರ್ಬೋದು ನೋಡೋಣ ಈಗ. ಸೊ ಹೆಂಗೆ ತೊಗೊಂಬರ್ಬೋದು ನೋಡೋಣ ತಡ್ರಿ, ಈಗ ಟ್ರೈ ಮಾಡೋಣ. ಓಕೆ. ಸೊ y ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಐ ಕ್ಯಾನ್ ರೈಟ್ ಕಾಸ್ 2 ಥೀಟಾ. ಕಾಸ್ 2 ಥೀಟಾನ ಹೆಂಗೆ ಬರೀಬೋದು ಗೊತ್ತಾ, ಐ ಕ್ಯಾನ್ ರೈಟ್ ಕಾಸ್ 2 ಥೀಟಾ ಆಸ್ ಸೈನ್ 90 ಮೈನಸ್ ಥೀಟಾ ಬರೀಬೋದು. I can write cos 2 theta as sin 90 minus 2 theta. So sin 90 minus 2 theta ಅಂದ್ರೆ sin 90 minus something ಅಂದ್ರೆ ಏನು ಬರುತ್ತೆ, cos something ಬರುತ್ತೆ. ಇದು ನೀವು ಕಲ್ತಿರಿ. cos x is equal to sin 90 ಅಂದ್ರೆ pi by 2 minus x ಅಂತ ಕಲ್ತಿರಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ PUC ಫಸ್ಟ್ ಇಯರ್ ಒಳಗಡೆ ಕಲ್ತಿರಿ, 10th ಒಳಗಡೆನೂ ಕಲ್ತಿರಿ. ಸೊ sin 90 minus x ಅಂದ್ರೆ ಏನು ಬರುತ್ತೆ, cos x ಬರುತ್ತೆ. ತಿಳಿತಾ ಇದು? ಸೊ ಹಂಗಾರ ಸೊ sin inverse of sin 90 minus theta ಏನು ಬರುತ್ತೆ ನೋಡ್ರಿ, sin inverse of sin 90 minus theta is it is
ಪೈ ಬೈ ಟು ಮೈನಸ್ 2 ಥೀಟಾ ಬಂತು. ಪೈ ಬೈ ಟು ಮೈನಸ್ 2 ಥೀಟಾ ಬರುತ್ತೆ, ಕರೆಕ್ಟ್ ಆಯ್ತು. ಸೊ ಈಗ ಇದನ್ನೇನು ಮಾಡಿರಿ, ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿರಿ. ನೋಡ್ರಿ, ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತೊಗೊಂಡಿದ್ವಿ ಸ್ಟಾರ್ಟಿಂಗು. ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡ್ರೆ ಥೀಟಾ ಈಕ್ವಲ್ ಟು ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡ್ರೆ ಥೀಟಾ ಈಕ್ವಲ್ ಟು ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಸೊ ತೊಗೊಂಡ್ರೆ ಏನು ಬರುತ್ತೆ ನೋಡ್ರಿ, y ಈಕ್ವಲ್ ಟು ಪೈ ಬೈ ಟು ಮೈನಸ್ 2 ಥೀಟಾ. ಸೊ y ಈಕ್ವಲ್ ಟು ಪೈ ಬೈ ಟು ಮೈನಸ್ 2 ಥೀಟಾ. ಥೀಟಾ ಅಂದ್ರೆ ಏನು ಬಂತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್. ಸೊ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನು ಬರುತ್ತೆ, dy ಬೈ dx ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಪೈ ಬೈ ಟು 0. ಡಿಫ್ರೆನ್ಸಿಯೇಷನ್ ಆಫ್ ಪೈ ಬೈ ಟು ಇಸ್ 0. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ ಮೈನಸ್ 2 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ 0 ಮೈನಸ್ 2 ಅಂದ್ರೆ ಏನು ಬರುತ್ತೆ, ಮೈನಸ್ 2 ಬರುತ್ತೆ. ಹಿಂಗಾಗಿ 0 ಏನು ಮಾಡ್ಬಿಡ್ತೀನಿ, ಅಳಗಿಸ್ಬಿಡ್ತೀನಿ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, ಸೊ ಫೈನಲ್ ಆನ್ಸರ್ you will be getting is dy by dx equal to minus 2 divided by 1 plus x square. Minus 2 divided by 1 plus x square. ತಿಳಿತ್ರಿ ಇದು ಕ್ವಶನ್ ನಂಬರ್ 12 ತಿಳಿತಾ? ಓಕೆ. we will be moving on to the question number 13. so question number 13 ಏನೈತೆ ನೋಡ್ರಿ, question number 13 we are having y equal to cos inverse of 2x upon 1 plus x square. ಓಕೆ, ಇದನ್ನ ಹೆಂಗೆ ಸಾಲ್ವ್ ಮಾಡಿದ್ರಿ, ಸಿಂಪಲ್. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆದ್ರೆ ಥೀಟಾ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ, ಹೌದಾ. ಸೊ ಇದಕ್ಕೊಂದು ಬೇಕಂತ ಬಾಕ್ಸ್ ಹಾಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಾಗ ಟ್ಯಾನ್ ಥೀಟಾ ಹಾಕ್ರಿ. ಎಕ್ಸ್ ಜಾಗದಾಗ ಟ್ಯಾನ್ ಥೀಟಾ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. So y is equal to cos inverse of 2 tan theta divided by 1 plus tan square theta ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, it will be sin 2 theta. 2 tan theta divided by 1 plus tan square theta ಅಂದ್ರೆ ಏನು ಬಂತು, sin 2 theta ಬಂತು. So y is equal to cos inverse of, so ಬ್ರಾಕೆಟ್ ಒಳಗಡೆ ಏನು sin 2 theta ಐತಲ್ಲ, ಬ್ರಾಕೆಟ್ ಒಳಗಡೆ ಇರೋ sin 2 theta ನ ಅದನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರ್ಕೋರಿ. ಇನ್ ಟರ್ಮ್ಸ್ ಆಫ್ ಕಾಸ್ ಹೆಂಗೆ ಬರೀತೀರಿ, ಸಿಂಪಲ್. ಸೊ ಇನ್ ಟರ್ಮ್ಸ್ ಆಫ್ ಕಾಸ್ ಹೆಂಗೆ ಬರೀತೀರಿ ಅಂದ್ರೆ sin 2 theta ಕ್ಯಾನ್ ಬಿ ರಿಟರ್ನ್ ಆಸ್ sin 2 theta. It can also be written as cos pi by 2 minus 2 theta ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಹಿಂಗೆ ಬರ್ದ್ವಿ. ಅವಾಗ ಏನಾಯ್ತು ನೋಡ್ರಿ, ಅವಾಗ ಇದು ಯಾವ ಫಾರ್ಮ್ಯಾಟ್ ಬಂತು ಅಂದ್ರೆ ಈ ಫಾರ್ಮ್ಯಾಟ್ ಬಂತು, y is equal to cos inverse of cos something. ಸೊ cos inverse of cos something ಅಂದ್ರೆ ಏನು ಬರುತ್ತೆ ನೋಡ್ರಿ, ಸೊ cos inverse of cos something ಅಂದ್ರೆ you will be getting it as something ಅಂದ್ರೆ ಏನೈತಿ ಇಲ್ಲಿ, y is equal to pi by 2 minus 2 theta. ಸೊ y is equal to pi by 2 minus 2 theta, ಹೌದಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ, ಥೀಟಾ ಜಾಗದಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಾಕ್ತೀರಿ. ಸೊ ಥೀಟಾ ಜಾಗದಾಗ ಟ್ಯಾನ್ ಇನ್ವರ್ಸ್ ಹಾಕಿದ್ರೆ ಏನಾಗುತ್ತೆ, ಪೈ ಬೈ 2 minus 2 tan ಇನ್ವರ್ಸ್ ಎಕ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆನ್ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ dy by dx ಈಕ್ವಲ್ ಟು, ಸೊ ಡಿಫ್ರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ dy by dx ಈಕ್ವಲ್ ಟು ಪೈ ಬೈ 2 ಡಿಫ್ರೆನ್ಸಿಯೇಷನ್ 0, ಪೈ ಬೈ 2 ಡಿಫ್ರೆನ್ಸಿಯೇಷನ್ 0. ಸೊ ಪೈ ಬೈ 2 ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ, 0 ಬರುತ್ತೆ. minus 2 times tan inverse x differentiation 1 divided by 1 plus x square. So final answer dy by dx is equal to minus 2 divided by 1 plus x square. So this will be your final answer. ಏನು ಬರುತ್ತೆ, dy by dx equal to minus 2 divided by 1 plus x square. ತಿಳಿತಾ ಇದು? This is question number 13. So question number 13 ಮುಗಿದು ಅನ್ಕೊಂಡೇನೆ. Next we will be dealing with question number 14. So question number 14 is noಡ್ರಿ, y is equal to sin inverse of 2x into under root of 1 minus x square. y is equal to sin inverse of 2x into under root of 1 minus x square. So same procedure follow ಮಾಡ್ರಿ. ಏನು ಮಾಡ್ತೀರಿ, ಸಿಂಪಲ್, put x equal to tan theta. So if x is equal to tan theta, x equal to tan theta ಆದ್ರೆ theta equal to ಏನು ಬರುತ್ತೆ, tan inverse x ಬರುತ್ತೆ, ಕರೆಕ್ಟ್ ಇದು. So if x is equal to tan theta, theta will be equal to the tan inverse x. ಸಿಂಪಲ್ ಐತಿ. ನೆಕ್ಸ್ಟ್ ಫಾಸ್ಟ್ ಬರ್ರಿ. ನೆಕ್ಸ್ಟ್ y is equal to sin inverse of x ಜಾಗದಾಗ ಏನು ಹಾಕ್ತೀರಿ, ಸೊ x ಜಾಗದಾಗ tan theta ಹಾಕ್ತೀರಾ, ಹಾಕಿದ್ರೆ ಇಷ್ಟ ಬರಂಗಿಲ್ಲ, ಯಾಕಂದ್ರೆ ಅದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಏನಾಗಂಗಿಲ್ಲ, ಸೂಟ್ ಆಗಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಸೊ ಇಷ್ಟ ಪುಟ್ x equal to ಏನು ಮಾಡ್ರಿ, sin theta ಹಾಕ್ರಿ. ಇಷ್ಟು ತನಕ ಬರೀ tan theta ಹಾಕಿದ್ವಿ, ಈ ಸೈನ್ ಮಾಡ್ರಿ sin theta ಹಾಕ್ರಿ, ಅಥವಾ cos theta ಹಾಕಿದ್ರು ನಡೀತೈತಿ. ಸೊ ಪುಟ್ x equal to sin theta ಅಂದ್ರೆ theta equal to ಏನು ಬರುತ್ತೆ, sin inverse x ಬರುತ್ತೆ. ಸರ್ ಈ ಸ್ಥ ಯಾಕೆ ನಾವು tan theta ಹಾಕ್ಲಿಲ್ಲ, tan theta ಹಾಕ್ಲಿಲ್ಲ ಅಂದ್ರೆ ಯಾಕಂದ್ರೆ ಈ ಸರ್ tan theta ಹಾಕಿದ್ರೆ ವಿ ವಿಲ್ ನಾಟ್ ಬಿ ಗೆಟಿಂಗ್ ದ ರಿಸಲ್ಟ್. ಅಂದ್ರೆ ನಮಗೆ ಆ ಪರ್ಟಿಕ್ಯುಲರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಬರಂಗಿಲ್ಲ. ಯಾವ ಟೈಪ್, ಸೈನ್ ಇನ್ವರ್ಸ್ ಆಫ್ ಸೈನ್ ಸಮಥಿಂಗ್, ಆ ಟೈಪ್ ಬರಂಗಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ಕ್ಯಾನ್ಸಲಿಂಗ್ tan theta, instead of tan theta we are substituting sin theta. So sin theta ಹಾಕಿದ್ರೆ ಏನಾಗುತ್ತೆ ನೋಡ್ರಿ, y is equal to sin inverse of
y is equal to sin inverse of 2 sin theta into under root of 1 minus sin square theta ಬಂತು, under root of 1 minus sin square theta ಬಂತು. ಕರೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, y is equal to sin inverse of 2 times sin theta under root of 1 minus sin square theta ಅಂದ್ರೆ under root of 1 minus sin square theta ಅಂದ್ರೆ ಏನು ಬರುತ್ತೆ, cos theta ಬರುತ್ತೆ. therefore y is equal to ಏನು ಬಂತು ನೋಡ್ರಿ, sin inverse of 2 sin theta into cos theta. so 2 sin theta into cos theta ಅಂದ್ರೆ ಏನು ಬರುತ್ತೆ, it will be again sin 2 theta. ಏನು ಬಂತು, sin 2 theta ಬಂತು. therefore y is equal to sin inverse of sin 2 theta ಅಂದ್ರೆ ಏನು ಬಂತು, y is equal to 2 theta ಬಂತು. ತಿಳಿತಾ? so y is equal to 2 theta ಬಂತು. theta ಜಾಗದಾಗ ಏನು ಹಾಕ್ತೀರಿ, so theta ಜಾಗದಾಗ ಏನು ಹಾಕ್ತೀರಿ, theta ಜಾಗದಾಗ you will be substituting theta is equal to sin inverse x. so theta ಜಾಗದಾಗ sin inverse x ಹಾಕಿದ್ರೆ ಏನಾಗುತ್ತೆ ನೋಡ್ರಿ, 2 times sin inverse x. ಹೌದಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ರಿ, ಲಾಸ್ಟ್ ಸ್ಟೆಪ್ ಡಿಫರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್. ಸೊ ಡಿಫರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ y is dy by dx. 2 sin inverse x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 is a constant. sin inverse x ನ ಡಿಫರೆನ್ಶಿಯೇಟ್ ಮಾಡಿದ್ರೆ you will be getting 2 into 1 divided by under root of 1 minus x square. ತಿಳಿತಾ ಇದು? this will be your final answer. okay, I hope you understood up to question number 14. so I think you can solve question number 15 by yourself. ಒಂದು ಬೇಕಾದ್ರೆ ಹಿಂಟ್ ಕೊಡ್ತೀನಿ question number 15 ಸಾಲ್ವ್ ಮಾಡಕ್ಕೆ. ಸೊ question number 15 ಸಾಲ್ವ್ ಮಾಡಕ್ಕೆ ಒಂದು ಹಿಂಟ್ ಕೊಡ್ತೀನಿ ನೋಡ್ರಿ. ಏನು, theta is equal to ಏನು ಮಾಡ್ರಿ, cos theta ಹಾಕ್ರಿ. theta is equal to cos theta ಹಾಕಿ ಸಾಲ್ವ್ ಮಾಡ್ರಿ, you will be getting the answer. okay, so I hope you understood all the questions. okay, so if there are any doubts, comment in the YouTube section. okay, and don't forget to like and subscribe the channel, and within 1 week you must all help me to reach 400 subscribers. okay, thank you.